ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರ. ಆತ್ಮೀಯರೇ, DKC ಅವರು ಈ ಸಣ್ಣ ರೈತರ ಸಾಲ ಮನ್ನಾ ಮಾಡ್ತಾರಾ ಅನ್ನುವಂಥ ಚರ್ಚೆ ಜೋರು ಹಿಡಿತಾ ಇದೆ. ಬೆಳಗಾಗಿ ಬಂದಿದ್ದಾರೆ, ಇಲ್ಲೇನಾದರೂ ಘೋಷಣೆ ಮಾಡ್ಬೋದಾ ಅನ್ನುವಂಥದ್ದು. ಮೋಸ್ಟ್ಲಿ ಘೋಷಣೆ ಮಾಡೋ ಸಾಧ್ಯತೆಗಳು ಹೆಚ್ಚಾಗ್ತಾ ಇದ್ದಾವೆ. ಯಾಕಪ್ಪ ಅಂತಂದ್ರೆ ಅವ್ರಿಗೂ ಗೊತ್ತದ ಇಲೆಕ್ಷನ್ ಭಾಳ ಸಮೀಪದಲ್ಲಿದೆ. ಸಣ್ಣ ರೈತರು ಸಾಕಷ್ಟಿದ್ದಾರೆ. ಅವರು ಒಂದಿಷ್ಟು 25-50 ಸಾವಿರ ಏನಾದರೂ ಸಾಲ ಅಲ್ಲಿವರೆಗೆ ಮನ್ನಾ ಮಾಡಿದರೆ ಒಂದಿಷ್ಟು ಮತ್ತಷ್ಟು ಮತಗಳು ಹೆಚ್ಚಾಗ್ತಾವೆ ಅನ್ನುವಂಥದ್ದು ಸ್ವಲ್ಪ ಎಲ್ಲ ಪಾರ್ಟಿಗಳು ಮಾಡ್ತಾರೆ. ಇವರು ಮಾಡ್ತಾಯಿದ್ದಾರೆ. ಇವರು ಈಗಂತಿ ಅವ್ರಿಗೆ DKC ಅವ್ರಿಗೂ ಸಹಿತ ಇವತ್ತು ಏನದಪ್ಪ ಅಂದ್ರೆ 2022ರಲ್ಲಿ ತಮ್ಮ ಗದ್ದುಗೇನು ಉಳಿಸ್ಕೊಂಡು ಹೋಗ್ಬೇಕಾಗ್ಯದ. ಯಾಕಂದ್ರೆ ಅವ್ರಿಗೂ ಭಯ ಅದ, ಸಿದ್ದರಾಮಯ್ಯನವರು 2022ಕ್ಕೆ ಏನು ಮಾಡಬಹುದು ಅನ್ನುವಂಥದ್ದು. ಯಾಕಂದರೆ ಸಿದ್ದರಾಮಯ್ಯನವ್ರಂತೂ ರಾಜಕೀಯ ಬಿಟ್ಟು ಹೋಗಿಲ್ಲ, ದಿಲ್ಲಿಗೂ ಹೋಗಲಿಲ್ಲ, ಇಲ್ಲೇ ಉಳಿದಿದ್ದಾರೆ. ಪ್ರತಿಯೊಂದು ಹೆಜ್ಜೆಯನ್ನು ಮಾಪ್ ಮಾಡ್ತಾ ಇದ್ದಾರೆ. ಈಗಾಗಲೇ ಒಳ್ಳೆಯ ಹೆಸರು ತೊಗೊಂಡಿದ್ದಾರೆ ರಾಷ್ಟ್ರ ಮಟ್ಟದಲ್ಲೇ. ಮಾತಿನಂತೆ ನಡೆಯುವಂಥ ವ್ಯಕ್ತಿ, ನುಡಿದಂತೆ ನಡೆಯುವವರು ಅಂತೇಳಿ. ಮತ್ತು ರಾಷ್ಟ್ರ ಮಟ್ಟದಲ್ಲಿಯೂ ಒಬ್ಬ ಹಿಂದೂ ನಾಯಕ, ಹಿಂದುಳಿದವ್ರ ನಾಯಕ, OBC ನಾಯಕ, ಪ್ರಚಾರ ಸಾಕಷ್ಟು ಅದ. ರಾಹುಲ್ ಗಾಂಧಿ ಅವರಿಗೆ ಅವ್ರ ಮೇಲೆ ಅಪಾರವಾದ ನಂಬಿಕೆ ಅದ ಮತ್ತು ಗೆಲ್ಲಿಸಿಕೊಡುವ ಲೀಡರ್ ಇದ್ದಾರೆ ಅವರು. ಹೀಗಾಗಿ ಅವ್ರನ್ನ ತಮ್ಮೊಳಗೆ ಇಟ್ಕೊಂಡ ಜೊತೆಗೆ ಹಿಂದೂ ಜೊತೆಗೆ ರೈತರನ್ನು ಸಹಿತ ನಮ್ಮ ತೆಕ್ಕೆಯಲ್ಲಿ ತೆಗೆದುಕೊಳ್ಳುವಂಥ ಒಂದು ದೊಡ್ಡ ಪ್ಲ್ಯಾನನ್ನು DK ಶಿವಕುಮಾರ್ ಅವರು ಮಾಡ್ತಾಯಿದ್ದಾರೆ. ಸಹಜದ ತಮ್ಮದು ಈ ರಾಜಕೀಯ ಹೆಸರು ತುಳಿಬೇಕು, ಜೊತೆಗೆ ರೈತರಿಗೂ ಒಂದು ಸ್ವಲ್ಪ ಹೆಲ್ಪ್ ಆಗಬೇಕು ಅನ್ನುವಂಥದ್ದು. ಇದು 25-50 ಸಾವಿರ ಸಾಲ ಯಾರು ಮಾಡ್ತಾರೆ ರೀ ಪಾಪ? ಯಾರು ಸಣ್ಣ ರೈತರು, ಎಕರೆನೋ ಅರ್ಧ ಎಕರೆನೋ ಪೋನಾಗ ಹೊಂಟನೋ ಇಂಥ ಜನ ಮಾಡ್ತಾಯಿರ್ತಾರೆ. ದೊಡ್ಡ ಯಾಕಂದ್ರೆ ಅವ್ರಿಗೆ ಆಕಳೋ ಎತ್ತೋ ಕುರಿಯೋ ಕೋಳಿಯೋ ತಂದ ವ್ಯಾಪಾರ ಅದೇನೋ ಮಾಡಿಕೊಂಡು ಬದುಕಬೇಕಂತಾರೆ. ಸೈಡ್ ಒಂದು ಬಿಸ್ನೆಸ್ ಇರಲಿ ಅಂತ ದೃಷ್ಟಿ ಇಟ್ಕೊಂಡು ಅಂಥವ್ರು ಒಂದು ಸಾಲ ಮನ್ನಾ ಮಾಡಿ ಅವರು ಸಹಿತ ಖುಷಿ ಆಗಿಬಿಡ್ತಾರೆ. ಹೌದು, ನಮ್ಗೆ ತುಂಬಲಿಕ್ಕೆ ಆಗಿರೋದು. ಭಾಳ ಜನ ರೈತರು ತುಂಬಲಿಕ್ಕೆ ಆಗೋದೇ ಇಲ್ಲ ರೀ. ನಿಮ್ಗೆ ಹಲವು ಸಲ ಹೇಳಿದ್ದೀನಿ ಈ ಮಾತನ್ನು, ಮತ್ತು ಹೇಳ್ತಾ ಇದ್ದೀನಿ. ಇವತ್ತು ರೈತರು ದುಡಿದಕ್ಕೆ ದುಡಿಯೋದನ್ನು ನೋಡಿದ್ರೆ ಅವ್ರು ಇವತ್ತು ಅತ್ಯಂತ ಶ್ರೀಮಂತರಾಗಿರ್ಬೇಕಾಗಿತ್ತು. ದಿನ 10-12 ತಾಸು ಆರಾಮ್ ದುಡಿತಾರೆ ರೀ ಅವರು, ಲೆಕ್ಕಿಲ್ಲದಂಗೆ. ಬೆಳಗ್ಗೆ 4-5ಕ್ಕೆ ಎದ್ದು ಗಳೆ ಗಾಡ ಮೇವ ಮಿರ್ಚಿ ಅಂತ ಪ್ರತಿಯೊಬ್ಬ ರೈತನು ಚಿಂತನೆ ಮಾಡ್ತಿರ್ತಾನೆ. ಯಾಕಂದ್ರೆ ಬೆಳಗ್ಗೆ ಎದ್ದ ತಕ್ಷಣ ತಮ್ಮ ದನಗಳಿಗೆ ಆಹಾರ ಹುಡುಕ್ಬೇಕು. ಹೊರದಲ್ಲಿ ಪೂರ ಬೆಳೆ ತೆಗೆದು ಹಾಕೋಕ್ಕಾಗೋದಿಲ್ಲ. ಬಾಜು ಎಲ್ಲ ಕಬ್ಬು ಕಡಿತಿರ್ತಾರೆ, ಅವು ತಂದು ಹಾಕಬೇಕು, ಮಾಡಬೇಕು. ಎತ್ತು, ದನ, ಅಥವಾ ಕೋಳಿ ಅಥವಾ ಟಗರು ಅಥವಾ ಆಡು ಇವುಗಳೆಲ್ಲ ಸಾಕಿಕೊಂಡು ಇವ್ನ ಬದುಕು ಮಾಡಬೇಕಲ್ಲ. ಇವಕ್ಕೆಲ್ಲ ಹೊಟ್ಟೆಗೆ ಹಾಕಬೇಕಲ್ಲ. ಅಂದಾಗ ಸಹಜದ ಮೇವು ಮಾಡ್ಕೊಳ್ಳಿಕ್ಕೆ ಹೇಳಬೇಕು, ಗಳೆಗಾಡು ಮಾಡ್ಕೋಬೇಕು. ಎಷ್ಟು ದುಡಿದಾಗ್ತದೆ ರೀ, ಎಷ್ಟು ಹಾರ್ಡ್ ವರ್ಕ್ ಅದ, ಹಾರ್ಡ್ಶಿಪ್ ಅದ ಅಲ್ಲೇ. ಅದು ಹೋಗಿ ನೀವು ಅನುಭವಿಸ್ದಾಗ ಗೊತ್ತಾಗ್ತದೆ. ಒಂದು ಸಿಂಧಿ ಬುಟ್ಟಿ ಸಗಣಿಗೆ ಎತ್ತಿ ನೋಡ್ರಿ ನಿಮ್ಗೆ ಗೊತ್ತಾಗ್ತದೆ ಎಷ್ಟು ಭಾರ ಇರ್ತದೆ ಅಂತೇಳಿ. ಅದು ನಾ ಯಾಕೆ ಮೊದಲೇ ಹೇಳ್ತಾ ಇದ್ದೀನಿ ಅಂದ್ರೆ ಅಷ್ಟು ಹಾರ್ಡ್ಶಿಪ್ ಮಾಡಿ ಪಾಪ ಲಾಭ ಇಲ್ಲ. ಈಗ ಅನಿವಾರ್ಯದ ಸಾಲ ಮನ್ನಾ ಮಾಡೋದು ಅವರಿಗೆಲ್ಲ ಯಾರೋ ಕಾರ್ಪೊರೇಟ್ಗಳಿಗೆ ರಿಟರ್ನ್ ಅಪ್ ಮಾಡೋದು. ಇಲ್ಲಿವರೆಗೆ 16 ಲಕ್ಷ ಕೋಟಿ ಆಗಿತ್ತು, ಇನ್ನು 20 ಲಕ್ಷ ಕೋಟಿ ಆಗಿತ್ತು. ಯಾರು ಬಾಯಿಗೆ ಬಂದಾಗ ಹೇಳಿದ್ರೆ ಯಾವ ರೆಕಾರ್ಡ್ ಸಿಗೋದೇ ಇಲ್ಲ ಮೋದಿಯವ್ರ ಸರ್ಕಾರದಾಗ. ಬರೀ 72,000 ಕೋಟಿ ರೂಪಾಯಿ ರೈತರ ಸಾಲ ಮನ್ನಾ ಮಾಡಿದ್ದಕ್ಕಾಗಿ ನಮ್ಮ ಇಲ್ಲಿಯ ಒಂದು ಏನು ವ್ಯಾಪಾರಿ ವರ್ಗ ಆಗಿರ್ಬೋದು, ಮತ್ತವ್ರು ಇರ್ಬೋದು, ಎಲ್ಲರೂ ಎಷ್ಟು ಟೀಕೆ ಮಾಡಿದರು ಸೋನಿಯಾ ಗಾಂಧಿ ಅವ್ರಿಗೆ. ನೆನಪು ಮಾಡ್ಕೊಂಡ್ರೆ ದಿನ ಇವತ್ತು 16-17 ಲಕ್ಷ 20 ಲಕ್ಷ ಕೋಟಿ ರೂಪಾಯಿ ರಿಟರ್ನ್ ಅಪ್. ಯಾರಿಗೆ? ಈ ಕಾರ್ಪೊರೇಟ್ಗಳಿಗೆ. ಸಣ್ಣದ ಅಮೌಂಟ್ ಅಲ್ಲ. ಅದರಿಂದ ಇವತ್ತು ಸಾಲ ಇಡೀ ದೇಶ ತುಂಬ ರೈತರ ಸಾಲ ಇರೋದು 2 ಲಕ್ಷ ಕೋಟಿ, 2 ಲಕ್ಷ ಕೋಟಿ 3 ಲಕ್ಷ ಕೋಟಿ ಇರ್ಬೋದು ಅಷ್ಟೇ. ಅದನ್ನ ಸಾಲ ಮನ್ನಾ ಮಾಡೋದಕ್ಕೆ ಇವ್ರಿಗೆ ಎಲ್ಲಿಲ್ಲದ ಇಡೀ ವರ್ಷ ತನಕ ಪಾಪ ರೈತರಿಗೆ ಬಜೆಟ್ದಾಗ 2 ಲಕ್ಷ 1.5 ಲಕ್ಷ ಕೋಟಿ ರೂಪಾಯಿ ತೆಗೆದಿಡ್ತಾರೆ. ಏನು 106 ಲಕ್ಷ ಕೋಟಿ ರೂಪಾಯಿ ಅಂತ ಏನಿಲ್ಲ. ಹೀಗಾಗಿ ಅವ್ರಿಗೆ ಏನು ಉತ್ಪನ್ನ ಇದೆ ಪಾಪ, ಮಾರ್ಕೆಟು ಇಲ್ಲ ಅವ್ರಿಗೆ. ಈಗ ಮತ್ತು ಇನ್ನು ಅನಿವಾರ್ಯ ಅದ ಕೆಲವೊಂದಿಷ್ಟು ಇವ್ರಿಗೆ ಇಂಥದ್ದು ಒಂದೇನೋ ಘೋಷಣೆ ಮಾಡಿಬಿಡೋದು. ಒಂದು 25,000-50 ಸಾವಿರ ತನಕ ಸಣ್ಣ ರೈತರು. ದೊಡ್ಡವ್ರಿಗೆ ಅವ್ರು ಹರ್ಕೋತಾರೆ, ಏನು ಮಾಡ್ಕೋತಾರೆ ಅನ್ನೋಂಥದ್ದು. ದೊಡ್ಡ ರೈತರು ಏನು ಭಾಳ ಕಡಿಮೆ ಇದ್ದಾರೆ. ಅವರು ಭಾಳ ಅಂದ್ರೇನು 10 ಎಕರೆ ಮೇಲ್ಪಟ್ಟವರು, 100 ಎಕರೆ ಒಳಪಟ್ಟವರು ಅಥವಾ ಅದಕ್ಕೆ ಹೆಚ್ಚಿದ್ದವರು ಅವರು ಇದ್ದಾರೆ. ಆದರೆ ಅವರು ಯಾವುದೋ ರೂಪದಲ್ಲಿ ಮಾಡ್ಕೊತಾರೆ. ಅದನ್ನು ಯಾವುದೋ ಒಂದು ಸಾಲ ಮನ್ನಾ ಮಾಡ್ತಾರೆ, ಬೇಡ ಮತ್ತೊಂದು ಮಾಡ್ಕೊತಾರೆ. ಆದರೆ ಇಲ್ಲಿ ಸಣ್ಣ ರೈತರ ಬದುಕಿಗೆ ಒದ್ದಾಡಬೇಕಾಗ್ತದೆ ರೀ. ಇವತ್ತು ಹೆಚ್ಚಿಗೆ ಸೂಚನೆ ಮಾಡ್ಕೊಳ್ಳೋರು ಯಾರು? ಸಣ್ಣ ರೈತರನ್ನ. ದೊಡ್ಡ ರೈತರು ಭೂಮಿ ಇರ್ತದೆ, 1 ಎಕರೆ ಮಾರಿ ಬಿಡೋಣಪ್ಪ ಅಂತಾರೆ. ಇವ್ರು ಮಾರಾಗಿರೋದು 1 ಎಕರೆ. ಏನು ಮಾರೋರು ನೀವು? ಅದಕ್ಕಾಗಿ ಈ ಸಾಲ ಮನ್ನಾ ವಿಷಯ ತೆಗೆದುಕೊಂಡ ಸಣ್ಣ ರೈತರು ಸಾಕಷ್ಟಿದ್ದಾರೆ.
ಅವರ ವಿಶ್ವಾಸ ಗಳಿಸ್ಕೊಳ್ಳೋದು. ಇಲೆಕ್ಷನ್ ಬಂತು ಇನ್ನೇನು ದೂರ ಇಲ್ಲ. ಆ ದಿಶೆಯಲ್ಲೇ ಮೋಸ್ಟ್ಲಿ ಬೆಳಗಾವಿಯಲ್ಲಿ ಘೋಷಣೆ ಮಾಡ್ಬೋದಾ ಅನ್ನುವಂಥದ್ದು ಚರ್ಚೆ ಜೋರು ಹಿಡಿತಾ ಇದೆ. ಮಾಡಿದ್ರೆ ಪಾಪ ರೈತರು ಖುಷಿ ಪಡ್ತಾರೆ. ಅದು ಮಾಡುವಂಥದ್ದು ಅದು ಯೋಗ್ಯ ಅದ. ಯಾಕಂತಂದ್ರೆ ಅವರ ಬದುಕ ಇವತ್ತು ಒದ್ದಾಡದಲ್ಲಿದೆ. ಹೊಟ್ಟೆ ತುಂಬ ಊಟ ಇಲ್ಲ, ಕಂತು ಮಣಿದಿಲ್ಲ, ಆಕಳ ಕಟ್ತಾರೆ, ಹಾಲು ಹೇಳ್ತಾರೆ, ಎಲ್ಲೋ ಮಾರಿ ಬರ್ತಾರೆ. ಒಂದು ಲೀಟ್ರ್ ಹಾಲು ಉತ್ಪಾದನೆ ಮಾಡ್ಬೇಕಾದ್ರೆ ಎಷ್ಟು ಖರ್ಚು ಮಾಡ್ತಾರಪ್ಪ. ಈ ಒಂದು ಆಕಳುಗಳಿಗೆ ಎಮ್ಮೆಗಳಿಗೆ ಖರ್ಚು ನೋಡಿದ್ರೆ ಗೊತ್ತಾಗ್ತದೆ. ಒಂದು ಆಕಳಿಗೆ ಅಥವಾ ಒಂದು ಎಮ್ಮೆಗೆ ದಿನ ಇಲ್ಲಪ್ಪ ಅಂದರೂ ಹಸಿ ಮೇವು ಒಂದು 10-20 ಕಿಲೋವರೆ ಹಾಕ್ಬೇಕು. ಅದಕ್ಕೆ ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಒಣ ಮೇವು ಒಂದು 25-30 ಕಿಲೋ ಇದ್ರೆ ಹಾಕಿ ಕಣಿಗೆ ತಿಂತೀವಲ್ಲ, ಅದು ದಿನ 20-30 ಕಿಲೋದಷ್ಟು ತಿಂತದೆ ಒಂದು ದನ. ಪಾಪ ಸರ್ ಅದು ಹೊಟ್ಟೆ ದೊಡ್ಡದಿರ್ತದೆ. ಅದರಲ್ಲಿ ತಿಂದ ಮೇಲೆ ಅದು ಹಾಲಾಗಿ ಬರಬೇಕಾಗ್ತದೆ. ಅದು ಹಾಲು ಎಷ್ಟು ತಿಂಗಳಿರ್ತಾವ, 6 ತಿಂಗಳು ಒಂದು ಆಕಳ ಅಥವಾ ಎಮ್ಮೆ ಇಡ್ಬೋದು. ಭಾಳ ಅಂದ್ರೆ 8-9 ತಿಂಗಳ. ಮುಂದೆ 3 ತಿಂಗಳ ಡ್ರೈ ಪೀರಿಯಡ್. ಮತ್ತು ಗಟ್ಟಿ ಆಗಬೇಕು, ಮಾಡಬೇಕು. ಅದು ಗಟ್ಟಿ ಇರ್ಬೇಕಂದ್ರೆ ಗಬ್ಬು ಹೋಗ್ಬೇಕು. ಆಮೇಲೆ ಮತ್ತದು ಬೇಕು. ಈ ಮೇಲೆ ಒಂದು ದನ ಬರ್ತದೆ ಇಲ್ಲ ಅಂತಲ್ಲ, ಅದು 2 ದಿವಸ ಹೋಗ್ತದೆ. ಗಬ್ಬ ಆದ್ಮೇಲೆ ನಿಮಗೆ ಗೊತ್ತು, ಹೇಳೋ ಅವಶ್ಯಕತೆ ಇಲ್ಲ. ಇವೆಲ್ಲ ತೊಂದರೆಗಳನ್ನ ಅನುಭವಿಸ್ಕೊಂಡು ಆ ಸಮಯದಲ್ಲಿ ಎಲ್ಲ ಅದಕ್ಕೆ ಮೇವು ಹಾಕಬೇಕು, ಹಿಡ್ಕೋಬೇಕು, ಮೈ ತೊಳಿಬೇಕು. ಇವೆಲ್ಲನೂ ದನ ಕರುಗಳನ್ನು ಇಂಥವು ಕೊಟ್ಟಿರ್ತಾರೆ. ಬಂಡಿಗೆ ಕೊಟ್ಟಿರ್ತಾರೆ ಅಥವಾ ಎತ್ತಿಗೆ ಕೊಟ್ಟಿರ್ತಾರೆ. ಎತ್ತಿಗೆ ಸಾಕಬೇಕು ದಿನ. ಅವಕ್ಕೂ ನುಚ್ಚಂತ ಹಾಕ್ತಾರೆ. ಮತ್ತು ಕೆಲವೊಂದು ಒಳ್ಳೊಳ್ಳೆ ಆಹಾರ ತಂದು ಹಾಕ್ತಾರೆ. ಗಟ್ಟಿಮುಟ್ಟಿ ಇರಬೇಕಲ್ಲ ಎಳಿಯೋದಕ್ಕೆ. ನೇಗಲ ಎಳಿಯೋದು ಹುಡುಗಾಡೈತೆ, ಅದು ಮಾಡಬೇಕು. ಅದು 1 ಎಕರೆ 2 ಎಕರೆ ಅಷ್ಟು ಸಾಧ್ಯತೆ. ದೊಡ್ಡ ಭೂಮಿಯವರು ಏನು ಮಾಡ್ತಾರಪ್ಪ ಅಂತ ನಿಮಗೆ ಗೊತ್ತದೆ, ಟ್ರ್ಯಾಕ್ಟರ್ ಉಪಯೋಗ ಮಾಡ್ತಾರೆ. ಟ್ರ್ಯಾಕ್ಟರ್ ಬಳಸಿ ಮಾಡ್ತಾರೆ. ಅದು ಏನಪ್ಪ 6 ಲಕ್ಷ 10 ಲಕ್ಷ ಒಂದು ಟ್ರ್ಯಾಕ್ಟರ್ ರೇಟ್ಗಳು ಇರುತ್ತೆ. ಅಷ್ಟು ಕೊಟ್ಟರೆ ಅದು ಸಾಲ ಹರಿದ್ರೊಳಗೆ ರಗಡಾಗಿರ್ತದೆ ರೈತಗೆ. ಹೀಗಾಗಿ ಈ ಒಂದು ಸಣ್ಣ ರೈತರಿಗೆ ಒಂದು ಹೆಲ್ಪ್ ಆಗಲೈತಿ. ಏನೋ ನಮ್ಮ ಡಿ.ಕೆ. ಶಿ ಅವರು ವಿಚಾರ ಮಾಡ್ಲಿಕ್ಕೆ ಅದು ಅವ್ರಿಗಿಲ್ಲಂತಲ್ಲ. ರಾಜಕೀಯ ಆಶಯ ಅದ, ಗೆಲ್ಲಬೇಕು ಅನ್ನೋಂಥ ಒಂದು ಇಚ್ಛಾಶಕ್ತಿ ಅದ. ಅದಕ್ಕೆ ಇವೆಲ್ಲನೂ ಮಾಡ್ತಾಯಿದ್ರು ಅನ್ನೋದು ಎಲ್ಲರಿಗೂ ಗೊತ್ತಾಗೋ ವಿಷಯ ಅದ. ಏನೋ ಆಗಲಿ, ಮತ್ತು ಲಾಭದ ಯಾರು ಮಾಡೋದ್ರ ಜಗತ್ತಿನಾಗ ರೀ. ಈಗ ನಮ್ಮ ಮಕ್ಕಳನ್ನ ಅವ್ರಿಗೇನೋ ಒಂದಿಷ್ಟು ದುಡ್ಡು ಕೊಟ್ಟಾಗ ತೊಗೊಂಬಪ್ಪ ಅಂದ್ರೆ ಹೊಡಿಯುತ್ತೆ. ಇಲ್ಲಾಂದ್ರೆ ನಾವು ಅಲ್ಲಿಪ್ಪ ಜಗಳ ಸಿಗ್ತವ ಅಂದಾಗ ದುಡ್ಡು ಅನ್ನೋದು ಅಷ್ಟು ಮಹತ್ವದ. ಆ ದಿಶೆಯಲ್ಲೇ ಈ ರೈತರ ಮನ ಗೆಲ್ಲುವಲ್ಲೇ ಅವ್ರು ಸಾಲ ಮನ್ನಾ ಮಾಡಿದ್ರಪ್ಪ ಅಂದ್ರೆ 2022ರಲ್ಲಿ. ಯಾಕಂದರೆ 2022ರಲ್ಲಿ ಗೆಲ್ಲೋದು ಅಂದ್ಕೊಂಡಷ್ಟು ಸುಲಭ ಇಲ್ಲ ಡಿ.ಕೆ. ಶಿ ಅವರಿಗೆ. ಮೊದಲನೇದಾಗಿ ಸಿದ್ದರಾಮಯ್ಯರವರು ಹಿಂದಿನಂಗೆ 2023 ಹೆಂಗೆ ಹೋರಾಟ ಮಾಡಿದ್ರು, ಯಾವ ರೀತಿ ತಮಗಾಗಿ ತಾವು ಪ್ರಯತ್ನ ಮಾಡಿದ್ರು, ಹಂಗೆ ಇವತ್ತು ಮಾಡಬೇಕಾಗಿದೆ. ಹೌದು, ಅವತ್ತು ಕೋಆಪ್ರೇಷನ್ ಮಾಡಿದ್ದಾರೆ ಡಿ.ಕೆ. ಶಿ ಅವರು ಬೆನ್ನಿದ್ದಾರೆ, ಇಬ್ಬರು ಅಡ್ಡಾಡಿದ್ದಾರೆ. ಆದರೆ ಅದೇ ಮನಸ್ಥಿತಿ ಡಿ.ಕೆ. ಶಿ ಇದ್ದಂಥ ಮನಸ್ಥಿತಿ ಇವತ್ತು ಸಿದ್ದರಾಮಯ್ಯಲ್ಲಿ ಇರ್ತಂತ ಗ್ಯಾರಂಟಿ ಇಲ್ಲ. ಆದರೂ ಸಹಿತ ಅವ್ರು ಮಾಡಬಹುದು ಅಂತ ದೂರದ ಆಸೆ. ಯಾಕಂದರೆ ಅವ್ರಿಗೂ ರಾಜಕೀಯದಲ್ಲಿ ಉಳಿಬೇಕು, ತಮ್ಮ ಮಗನೂ ಸಹಿತ ರಾಜಕೀಯ ಉಳಿಸ್ಕೊಂಡು ಹೋಗ್ಬೇಕು ಅನ್ನೋಂಥ ಒಂದು ಬಯಕೆ ಅದ. ಹೀಗಾಗಿ ಅವ್ರು ಒಪ್ಪಬಹುದು, ಮಾಡ್ಬೋದು ಅಂತೇಳಿ. ಯಾಕೆ ರಾಜಕೀಯ ಬಿಟ್ಟಿಲ್ಲಲ್ಲ ಅವರು. ಅದಕ್ಕಾಗಿ ಮೋಸ್ಟ್ ಪ್ರಾಬಬ್ಲಿ ಕೆಲಸ ಮಾಡ್ಬೋದು. ಇನ್ನೂ ಇಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಮೊದಲ ರೈತರ ಸಾಲ ಮನ್ನಾ ಮಾಡೋ ವಿಚಾರದಲ್ಲೇ ಆದಷ್ಟು ಜಲ್ದಿ ಮಾಡಿಕೊಂಡ್ರಪ್ಪ ಅಂದ್ರೆ ಇನ್ನೂ ಚಲೋ ಆಗ್ತದೆ. ಜೊತೆಗೆ ಗ್ಯಾರಂಟಿಗಳನ್ನು ನಡೆಸ್ಕೊಂಡು ಹೋಗ್ಬೇಕಾಗಿದೆ. ಮತ್ತು ಮೋಸ್ಟ್ಲಿ ನಡೆಸ್ಕೊಳ್ತಾ ಇದ್ದಾರೆ. ಈ ಹಿಂದಿನ ಎಪಿಸೋಡಲ್ಲಿ ಹೇಳಿದ್ದೆ ನಾನು, ಪರಿಷ್ಕರಣೆ ಅನ್ನುವಂಥ ಏನದಲ್ಲ, ಇಲ್ಲದವ್ರನ್ನ ತೆಗೀರಿ. ಪಾಪ ಸತ್ತೋದಂಥವ್ರು ನೀವು ಕಟ್ ಮಾಡಿರಿ ಅಮೌಂಟ. ಈಗ ಯಾರು ಗ್ರ್ಯಾಂಟ್ ಮಾಡಿರಿ ಅದ್ರಾಗ ಮತ್ತೆ ಕಟ್ ಮಾಡುವಂಥದ್ದು. ಅದು IT ರೇಟ್ ಸಾವಿರ ಕಟ್ ಮಾಡ್ತಂತ ಹೇಳ್ತಾ ಇದ್ರಿ. ಮಾಡಿರೋದು ತಪ್ಪೇನಿಲ್ಲ. ಆದರೆ ಈ ಸಂದರ್ಭ ಇಲೆಕ್ಷನ್ ಸಂದರ್ಭ. ಈ ಸಂದರ್ಭದಲ್ಲಿ ಎಷ್ಟರ ಮಟ್ಟಿಗೆ ಇದು ಯಶಸ್ವಿ ಆಗ್ಬೋದು, ನಿಮ್ಗೆ ಒಳ್ಳೆಯ ಹೆಸರು ತರ್ಬೋದು ಅನ್ನೋದು ನಿಮಗೆ ಬಿಟ್ಟಂಥ ವಿಷಯ. ಆದರೆ ಈಗ ಆಯ್ಕೆ ಮಾಡಿದಂಥ ರೈತರ ಸಾಲ ಮನ್ನಾ ಮೋಸ್ಟ್ಲಿ 25,000 ರಿಂದ 50,000 ತನಕ ಯಾರು ಸಾಲ ಅವ್ರದ್ದು ಆಗ್ಬೋದು. ಅದಕ್ಕೆ ಹೆಚ್ಚಿನ ಮಾಡಿ ಇನ್ನೂ ಚಲೋ ಆಗ್ತದೆ. 1 ಲಕ್ಷ 2 ಲಕ್ಷ ತನಕ ಮಾಡ್ತಾರೆ. ಯಾವುದಕ್ಕೂ ಕಾದು ನೋಡೋಣ. ಆದರೆ ಮಾಡೋ ಮನಸ್ಥಿತಿ ಮಾತ್ರ ಅದ. ಹೇಳಿಲ್ಲ ಕಾರಣ 2022ರಲ್ಲೇ ಎದುರಾಳಿ BJP ಮತ್ತು JDS ಜಂಟಿಯಾಗಿದ್ದಾರೆ. ಅವ್ರನ್ನ ಗೆಲ್ಲೋದು ಹುಡುಗಾಟಿಲ್ಲ. ಜೊತೆಗೆ ಸಿದ್ದರಾಮಯ್ಯರಿಗೆ ಎಷ್ಟು ಮಟ್ಟಿಗೆ ಇವ್ರ ಜೊತೆ ಸಹಾಯ ಮಾಡ್ತಾರೆ ನಮ್ಗೆ ಗೊತ್ತಿಲ್ಲ. ಇಲ್ಲಿ ಪಕ್ಷದಲ್ಲಿ ಸಾಕಷ್ಟು ವಿರೋಧಿಗಳಿದ್ದಾರೆ. ಈಗ ಡಿ.ಕೆ. ಶಿ ಅವ್ರಿಗೆ ಇರೋದು ಒಂದು ಹಾದಿ. ಆದಷ್ಟು ಒಳ್ಳೆಯ ಆಡಳಿತವನ್ನು ಮತ್ತು ಜನಪ್ರಿಯ ಆಡಳಿತವನ್ನು ಕೊಡುವಂಥದ್ದು. ಈಗ ನೋಡಿರಿ, ಸಾಲ ಮನ್ನಾ ಅಂದರೆ ಯಾರು ಅದ್ರ ಮೇಲೆ ಒಂದು ಒಳ್ಳೆಯ ಅಭಿಪ್ರಾಯ ಬರ್ತದೆ ರೈತರಂತೆ. ಆಯ್ತಪ್ಪ ನಮ್ಮ ಸಾಲ ಇಳಿತು ಅಂಥೇಳಿ. ಏನೂ ಇರಲಿ, ಬೆಳಗಾವಿಯಲ್ಲಿ ಏನು ಮಾಡ್ತಾರೆ ನೋಡೋಣ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಜೊತೆ ಸ್ವಲ್ಪ ನಿಲ್ಲಿಸ್ಬಿಡಿ. S16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸತ್ಯದ ಕೈಗಳಲ್ಲಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸಿದ್ದರಾಮದಿಂದ ಒಂದು ಮನವಿ.
ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.